ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಮ್ಮ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯಕ್ಕೆ ಹರಿದಾಡ್ತಿರುವಂತಹ ಸುದ್ದಿ ಅಂದರೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿನ ಸಿಎಂ DKC ಅವರಿಗೆ ಬಿಟ್ಕೊಟ್ಟ ಮೇಲೆ ಎಲ್ಲಿ ಹೋದ್ರು, ಈಗ ಏನು ಮಾಡ್ತಿದ್ದಾರೆ, ಇನ್ಮುಂದಕ್ಕೆ ಏನು ಮಾಡ್ತಾರೆ ಅನ್ನೋದು ಎಲ್ಲರಲ್ಲೂ ಸಹ ಕಾಡ್ತಾ ಇದೆ. ಹಾಗೆ ಸಿದ್ದರಾಮಯ್ಯನವರು ಕೂಡ ಬಹಳ ಬುದ್ಧಿವಂತರು, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾವಾಗ ಏನು ಮಾಡಬೇಕು, ಯಾರನ್ನ ಹೆಂಗೆ ಆಟ ಆಡಿಸ್ಬೇಕು ಅನ್ನೋದು ಸಹ ಅವರಿಗೆ ಚೆನ್ನಾಗಿ ಗೊತ್ತು. ಮುಖದ ಮೇಲೆ ಹುಸಿ ನಗುನ ಇಟ್ಕೊಂಡು ಮನಸ್ಸಲ್ಲೇ ಸ್ಕೆಚ್ ಆಗ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ಇನ್ನು ಈಗ ಒಂದು ವಿಷಯದ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾದ ಮೇಲೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ವ್ಯವಸ್ಥಿತವಾಗಿ ದೂರ ಇಡಲಾಗ್ತಿದೆಯಾ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ. ಹಾಗಾದ್ರೆ ಯಾಕೆ ಈ ತರವಾದಂತಹ ಒಂದು ಅನುಮಾನಗಳು ಶುರುವಾಗ್ತಾ ಇದೆ ಅಂತ ನೋಡೋದಾದ್ರೆ, ಕರ್ನಾಟಕ ರಾಜಕೀಯದಲ್ಲಿ ಸದ್ಯಕ್ಕೆ ಕೇಳಿ ಬರ್ತಿರುವಂತಹ ಒಳ ಜಗಳದ ಈ ಒಂದು ಇಂಟ್ರೆಸ್ಟಿಂಗ್ ಲೆಕ್ಕಾಚಾರ ಇಲ್ಲಿದೆ ನೋಡಿ. ಮೂಲಗಳ ಪ್ರಕಾರ ಈ ಎಲ್ಲ ಬೆಳವಣಿಗೆಗಳ ಹಿಂದೆ 2028ರ ವಿಧಾನಸಭಾ ಚುನಾವಣೆಯ ಮಾಸ್ಟರ್ ಪ್ಲಾನ್ ಅಡಗಿದೆ. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಸೇರಿದಂತೆ ಪಕ್ಷದ ಮೇಲಿನ ಸಂಪೂರ್ಣವಾದಂತಹ ಕಂಟ್ರೋಲ್ ಏನಿದೆ, ಆ ಕಂಟ್ರೋಲ್ ಸಿದ್ದರಾಮಯ್ಯ ಅವರ ಮಡಿಲಿಗೆ ಹೋಗಬಾರ್ದು ಅನ್ನುವಂತಹ ಒಂದು ಗೇಮ್ ಪ್ಲಾನ್ ಕಾಂಗ್ರೆಸ್ನ ಒಂದು ಪ್ರಮುಖ ಬಣದಲ್ಲಿ ಈ ಒಂದು ಗೇಮ್ ಪ್ಲಾನ್ ಏನಿದೆ ಅದು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಟಿಕೆಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಾದರೂ ಇದ್ರೆ, ಅಂದರೆ ಟಿಕೆಟ್ ಹಂಚಿಕೆ ಸಮಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಲೀಡರ್ಶಿಪ್ ಏನಾದರೂ ಸಿಕ್ಕರೆ ಭವಿಷ್ಯದಲ್ಲಿ ಅವರ ಬಣನೆ ಪಕ್ಷದಲ್ಲಿ ಕಿಂಗ್ ಮೇಕರ್ ಆಗಿಬಿಡುತ್ತೆ ಅನ್ನುವಂತಹ ಲೆಕ್ಕಾಚಾರ. ಹಾಗೆ ಆತಂಕ ಕೂಡ ಇತರ ಹಿರಿಯ ನಾಯಕರನ್ನ ಕಾಡ್ತಾ ಇದೆ. ಕೇವಲ ಪಕ್ಷದ ಕಾರ್ಯಕ್ರಮಗಳ ಬ್ಯಾನರ್ ಕಟೌಟ್ಗಳಲ್ಲಿ ಮಾತ್ರ ಅಲ್ಲ, ಸರ್ಕಾರದ ಆಡಳಿತಾತ್ಮಕ ಹಾಗೆ ಪಕ್ಷದ ಆಂತರಿಕ ನಿರ್ಧಾರಗಳಲ್ಲೂ ಸಹ ಸಿದ್ದರಾಮಯ್ಯ ಅವರನ್ನ ದೂರ ಇರಿಸುವಂತಹ ಪ್ರಯತ್ನಗಳು ಪ್ರಭಾವಿ ನಾಯಕರಿಂದಲೇ ನಡೀತಾ ಇದೆ ಅನ್ನುವಂತಹ ಗುಮಾನಿ ಈಗ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಸುದೀರ್ಘ ಆಡಳಿತ ಅನುಭವವನ್ನ ಬಳಸಿಕೊಂಡು ಉತ್ತಮವಾದಂತಹ ಆಡಳಿತವನ್ನ ನೀಡೋ ಬದಲು ಅವರನ್ನ ಮೂಲೆ ಗುಂಪು ಮಾಡಿ ಮಾನಸಿಕವಾಗಿ ಸುಸ್ತಾಗಿಸುವಂತಹ ಒಂದು ರಾಜಕೀಯ ತಂತ್ರಗಾರಿಕೆ ಈಗ ನಡೀತಾ ಇದೆ ಅನ್ನುವಂತಹ ಚರ್ಚೆ ರಾಜಕೀಯ ಕಾರಿಡಾರ್ನಲ್ಲಿ ಜೋರಾಗಿ ನಡೀತಾ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಪ್ರಭಾವಿ ನಾಯಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ವ್ಯವಸ್ಥಿತವಾಗಿ ದೂರ ಇಡಲಾಗ್ತಾ ಇದೆ. ಇದೊಂದು ಗಂಭೀರವಾದಂತಹ ಚರ್ಚೆ ಅಂತಲೇ ಹೇಳಬಹುದು. ಇನ್ನೊಂದು, ಅಪಾರ ಅನುಭವ ಹೊಂದಿರುವಂತಹ ಹಾಗೆ ಬಜೆಟ್ ಮಂಡನೆಯಲ್ಲಿ ದಾಖಲೆ ಬರೆದಿರುವಂತಹ ಹಿರಿಯ ನಾಯಕನ ಮಾರ್ಗದರ್ಶನ ಏನಿದೆ ಅದನ್ನ ಸರ್ಕಾರ ಆಗಲಿ ಅಥವಾ ಪಕ್ಷನೇ ಆಗಲಿ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಈ ರೀತಿಯಾದಂತಹ ಒಂದು ಅಸಮಾಧಾನ ಕೂಡ ಅವರ ಒಂದು ಸಿದ್ದರಾಮಯ್ಯ ಬೆಂಬಲಿಗರೇನಿದ್ದಾರೆ ಅವರಿಂದ ವ್ಯಕ್ತ ಆಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾದ್ಮೇಲೆ ಸಿದ್ದರಾಮಯ್ಯ ಅವರ ಫೋಟೋಗಳಾಗಲಿ ಅಥವಾ ಕಟೌಟ್ಗಳು ಪಕ್ಷದ ಪ್ರಚಾರ ಸಾಮಗ್ರಿಗಳಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಕೂಡ ಎಲ್ಲರೂ ಗಮನಿಸಬೇಕು. ಅಹಿಂದ ವರ್ಗದ ಗಟ್ಟಿ ಧ್ವನಿಯಾಗಿ ತಳಮಟ್ಟದ ಜನರ ನಾಯಕರಾಗಿ ಬೆಳೆದು ಬಂದಿರುವಂತಹ ಸಿದ್ದರಾಮಯ್ಯ ಅವರ ರಾಜಕೀಯ ನಡೆ ಸದಾ ಕುತೂಹಲವಾಗಿ ಇರುತ್ತೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾದ್ಮೇಲೆ ಅವರು AICC ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನೇಮಕಗೊಂಡಂತಹ ನಂತರ ತಮ್ಮ ತವರು ಜಿಲ್ಲೆ ಮೈಸೂರಿಗೆ ಸಹ ಭೇಟಿ ಕೊಟ್ಟಿದ್ರು. ಆಗ ಕೂಡ ಸಿದ್ದರಾಮಯ್ಯ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತ ಸಿಕ್ಕಿತ್ತು. ಹೈಕಮಾಂಡ್ ತೀರ್ಮಾನದಂತೆ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಟ್ಟ ನಂತರ ಕೂಡ ಮೈಸೂರು ರಾಜಕಾರಣದಲ್ಲಿ ಹೈ ವೋಲ್ಟೇಜ್ ಸನ್ನಿವೇಶ ಸೃಷ್ಟಿಯಾಗಿತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ವರಿಷ್ಠರು ತಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾನು ನಂಬಿದ್ದೆ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೂ ನನ್ನ ನಡುವೆ ಅಧಿಕಾರ ಹಂಚಿಕೆ ಮಾಡಿಕೊಳ್ಳುವಂತೆ ಸೂಚನೆಯನ್ನ ಕೊಡ್ತು ಅಂತ ಹೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಹ ಹಿಂದೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರನ್ನ KDC ನಿಗದಿತ ಅವಧಿಗೂ ಮುನ್ನಾನೇ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಅವರದೇ ಕಾಂಗ್ರೆಸ್ ಪಕ್ಷದ ಒಳಗಿರುವಂತಹ ಕೆಲವೊಂದು ಪ್ರಭಾವಿ ಶಕ್ತಿಗಳು ವ್ಯವಸ್ಥಿತವಾಗಿ ಯತ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಒಂದಂತೂ ಸತ್ಯ, ಈಗ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಅವರನ್ನ ಮೂಲೆ ಗುಂಪು ಮಾಡಿ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅನ್ನೋ ತರ ಮಾಡಿರೋದಂತೂ ಎದ್ದು ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.